ಮೋದಕ ಎಲ್ಲ ಈ ಕಡೆ ಇಡೋಣ. ಇಲ್ಲಿ ಯಾರಿಗಪ್ಪ ಗೌರಿಗೆ ಫ್ರೂಟ್ಸು ಬಾಳೆಕಾಯಿ ಕಟ್ಟಕ್ಕಾಗಿಲ್ಲ, ಏಕೆಂದ್ರೆ ಚಿಕ್ಕ ಮೇಲು ಕಟ್ಟಲು ಕೆಳಗಡೆ ಆಗಲ್ಲ, ಕೆಳಗಡೆ ಮುಂಟೆ ಮೇಲ 120 ರೂಪಾಯಿಗೆ ಇನ್ ಯಾವ ಪಂಚೆ ಬರುತ್ತೆ? 150. ಶ್ರೀಲಂಕಾದಲ್ಲಿ ಬಿಗಿನಿ ಹಾಕೋತಾಳೆ, ಬೆಂಗಳೂರು ಬಂದು ಪೂಜೆ ಮಾಡ್ತಾಳೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಸೊ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಟೈಮ್ ಇವಾಗ ಎಷ್ಟು ಅಂದರೆ ವಾಚ್ ಇಲ್ಲ, 11 o'clock. ಇವಾಗ ನಮ್ಮನೇಲಿ ವರ್ಷನೂ ಗಣೇಶ ಕೂರಿಸ್ದಂಗೆ ಈ ಸಲಿಂದ ಕೂರಿಸ್ತಾ ಇದ್ದೀವಿ. ಎಲ್ಲ ಪ್ರಿಪ್ರೇಷನ್ ನಿಮಗೆ ತೋರಿಸ್ತೀವಿ. ಸೊ ನಾನು ಇವತ್ತು ಇದೊಂದು ಆ್ಯಕ್ಚುಲಿ ಇದು ಟೀಪಾಯಿ ಗೈಸ್. ನಾವು ಬಾಲ್ಕನಿಗೆ ಹಾಕಿದ್ವಲ್ಲ 2 ಚೇರ್ ಮತ್ತು 1 ಟೀಪಾಯಿ, ದಮ್ ಹೊಡಿಯೋಕ್ಕೆ, ಸಿಗರೇಟ್ ಸೇದೋಕ್ಕೆ ಅಂತ. ಅಂದರೆ ಅದೊಂದು ಮಾಡೋಕ್ಕೆ ಅಂತ ಅಂದಿದ್ದೀನಿ, ಅದು ನಾವು ಮಾಡ್ತೀವಿ ಅಂತಲ್ಲ, ಆ ಥರ ಒಂದು ಇರಲಿ ಅಂತ ಹಾಕ್ಸಿದ್ದಷ್ಟೇ. ಸೊ ಒಂದು ಟೀಪಾಯಿ ನೀಟಾಗಿ ಸೀಟ್ಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಗಣೇಶ ಕೂರ್ಸೋಕ್ಕೂ ಮುಂಚೆ ಏನೇನೆಲ್ಲ ಮಾಡಬೇಕು, ಹೇಗೆ ಮಾಡಬೇಕು ಅಂತ ನೀಟಾಗಿ ಇಟ್ಕೊತೀನಿ. ಫಸ್ಟ್ ವರ್ಷ ನನಗೂ ಅಷ್ಟು ಗೊತ್ತಿರಲಿಲ್ಲ, ಹೆಂಗೆಂಗೋ ಮಾಡಿಬಿಟ್ಟಿದ್ದೆ. ಸೊ ಇವಷ್ಟು ನೀಟಾಗಿ ಹೇಳ್ಕೊಡ್ತೀನಿ, ಕೇಳಿಸ್ಕೊಡಿ. ಇವತ್ತು ತಂದಿರೋದು ಪಂಚನ, ಇದು ಹೊಸ ಪಂಚ ಅಂತೆ. 120 ರೂಪಾಯಿಗೆ ಇನ್ನು ಯಾವ ಪಂಚೆ ಬರುತ್ತೆ? 150 ರೂಪಾಯಿ. ಬಟ್ ಏನಂದರೆ ದೇವ್ರಿಗಲ್ವಾ, ಇನ್ನೇದಕ್ಕೂ ಯೂಸ್ ಮಾಡಲ್ಲ. ಅದಕ್ಕೆ ನೋಡಿ, ಫಸ್ಟ್ ನಾನು ಈ ಥರ ಹಾಕೋದು, ದೊಡ್ಡಕ್ಕೆ ಹಾಕ್ತಿದ್ದೆ ಹಿಂಗೆ. ನೋಡಿ ಹೆಂಗೆ ಕೂತವನೆ, ಹೇಳ್ದಿಗಿಳ್ಬಿಟ್ರೆ ಏನು ಮಾಡೋದು ಕತೆ. ಮುದ್ದು ಬಾ ಮಗನೆ ಸೈಡ್ಗೆ, ಕೆಲಸ ಮಾಡ್ಬೇಕಿಲ್ಲಿ. ಫಸ್ಟು ಈ ಥರ ಪಂಚೆನ ನೋಡಿ ಹಿಂಗೆ ಹಾಕೊಬೇಕು. ಅಯ್ಯೋ ಇದು ಏನಪ್ಪ ಹಿಂಗಾಯ್ತೈತೆ, ಇದು ಉಲ್ಟಾ ಪಟ್ಟ. ಹ್ಞೂ ಅಕ್ಕ, ಆಗಲ್ಲ ಇದು. ನೀಟಾಗಿ ಏನು ಮಾಡ್ಬೇಕು ಗೊತ್ತಾ? ನನ್ನ ಪ್ರಕಾರ ಇದಕ್ಕೆ ಹೆಂಗೆ ಮಾಡ್ಬೇಕಂದ್ರೆ, ಹೀಗೆ ಹಾಕಿ, ಇಲ್ಲಿ ನೋಡಿ ಹಿಂಗೆ ಹಾಕಿ, ಕ್ಲಿಪ್ಸ್ ಎಲ್ಲ ನೋಡಿ ಹೀಗೆ ಇಲ್ಲಿಗೆ ಹಾಕ್ಬೇಕು, ಕಟ್ಟಬೇಕು. ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಬಟ್ಟೆ ಕ್ಲಿಪ್ ಇಲ್ವಾ? ಏನು ಬಟ್ಟೆ ಕ್ಲಿಪ್ ಬೇಡಪ್ಪ, ಅದು ಅಸಹ್ಯವಾಗಿರುತ್ತೆ. ಒಳಗಡೆ ನಾನು ಹೇಳಿದ್ದು ದೇವ್ರಿಗೆ ನೋಡಿ, ಹಿಂಗಾರ ಚೆನ್ನಾಗೈತೆ ಅಲ್ವಾ? ಓಕೆ, ಪಿನ್ನ ತಗೊಂಡ್ಬರ್ತೀನಿ. ಏನೋ ಅವ್ನು ಮಾಡ್ತೀನಿ. ನಾನು 5 ಪಿನ್ನ ತಂದಿದ್ದೀನಿ ಗೈಸ್. ಬೆಸ್ಟು ಕುತ್ಕೊಂಡ್ಬಿಡ್ತೀನಿ. ಇದೊಂಚೂರು ಈ ಕಡೆಗೆ ಎಳೆದ್ಬಿಟ್ಟು ನೋಡಿ, ಈ ಕಡೆ ಸ್ವಲ್ಪ ಅಲ್ವಕ್ಕ, ಹೀಗೆ ಮಾಡಿ ಅಕ್ಕ. ಓಕೆ, ಇಲ್ಲಿ ಬಾಳೆಕಂದು ಹಾಕ್ತೀನಲ್ಲ, ಕಾಣಿಸಲ್ಲ. ಈಗ ಹೆಂಗೋ ಯಾರಿಗೆ ಪಿನ್ ಹಾಕ್ತೀವಿ ಒಳಗಡೆಯಿಂದ, ಹಿಂಗೂ ಮಾಡ್ತೀನಿ ನಾನು, ಬಿಡಲ್ಲ. ಒಳ್ಳೆ ಮನಸ್ಸಿಂದ ಮಾಡಿದ್ರೆ ಹೆಂಗಾದ್ರೂ ಫಿಟ್ ಆಗೇ ಆಗುತ್ತಲ್ವಕ್ಕ? ಅಲ್ಲಿ ನೋಡಿ ಆಂಟಿ ಏನು ಮಾಡ್ತಾವ್ರೆ, ಪಾಪ ಹೆಲ್ಪ್ ಮಾಡ್ತಿದ್ದಾರೆ. ಅಲ್ಲಿ ನೋಡಿ ಅವ್ರ ಮಗನ್ ನೋಡಿ, ಅಯ್ಯೋ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾನೆ. ಕೀ ಅನ್ಕೊಂಡು ಗೈಸ್, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಡೆಕೋರೇಷನ್ ಎಲ್ಲ ಹೆಂಗೂ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟ್ ಈ ಥರ ನನಗೆ ತೆಗೆದೆ ಇಷ್ಟು, ಅದಾದ್ಮೇಲೆ ನೋಡಿ ಹಿಂಗೆ ಮಾಡ್ಕೊಂಡೆ. ಈ ಕಡೆಗೆ ಇಷ್ಟು ಚೆನ್ನಾಗಿ ಅಕ್ಕ, ಹಿಂಗೆ ಇಲ್ಲಿ ಹಿಂಗೆ ಚೆನ್ನಾಗಿ ಕಾಣಿಸುತ್ತೆ ತಾನೆ, ಹಿಂಗೆ ಬಿಟ್ರೆ ಚೆನ್ನಾಗಿರಲ್ಲ. ಸೊ ಹಿಂಗೆ ನೋಡಿ ಈ ಥರ ನನಗೆ ಹಿಡ್ಕೊಂಡು, ಅಪ್ಪು ಸೈಲೆಂಟ್ ಆಗಿ ಬ್ಲಾಗ್ ಮಾಡ್ತಿದ್ದೀನಿ. ಬುದ್ಧಿ ಇಲ್ವಾ ನಿನಗೆ? ಕಾಮನ್ ಸೆನ್ಸು. ನಾನು ಕೆಚ್ ಮಲಗಿಸ್ತೀನಿ ಗೊತ್ತಲ್ಲ. ಫಸ್ಟ್ ನಿದ್ದೆ ಹೇಳಿದ್ದೆ ನನಗೆ. ಅಕ್ಕ ಇಲ್ಲಿ ನೋಡಿ, ಹೀಗ ಹಾಕ್ಲಾ? ಹೀಗ ಆ ಕಡೆ ಎಲಿಬೇಕಾರೆ ಇಂಚೂರು. ಅವನಿಗೆ ಅದೇ ನನ್ನ ಮಕ್ಕಳು ಇದಾರಲ್ಲ, ಕಿಹಾ ಬ್ರೀಸು, ಎಳ್ದು ಬಿಡ್ತಾರೆ ಅಂತ. ಹಿಂಗೆ ಹಾಕ್ಲಾ? ಸ್ವಲ್ಪ ಒಂದು ನಿಮಿಷ.
ಕಿಯಾದೆ ಭಯ. ಕಿಯಾದೆ ಭಯ ಇರೋದು. ಇಲ್ಲಿ ಒಂದು ಪಿನ್ನ ಹಾಕ್ಬಿಡೋಣ. ಇದು ಚಿಕ್ಕ ಮಗು ಇನ್ನು ಕಾಣಿಸೋದಂಗೆ ಬರೀ ಇದಾಕಿದ್ರೆ ಚೆನ್ನಾಗಿರುತ್ತೆ. ಏನೋ ಒಟ್ಟಿನಲ್ಲಿ ಒಳ್ಳೆ ಮನಸ್ಸಿಂದ ನಾವು ಮಾಡ್ತಾ ಇದೀವಿ ಅಂದರೆ ದೇವರು ಇದು ಮಾಡೇ ಮಾಡ್ತಾರಲ್ವಾ ಅಕ್ಕ. ನೋಡಿ ಈ ಕಡೆ ಈ ಕಡೆ ರೆಡಿ ಮಾಡ್ಕೊಂತೀನಿ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್, ನಾವೆಲ್ಲ ಕೈಯಲ್ಲಿ ತೂತ ಮಾಡಿಕೊಂಡು ಅದು ಮಾವಿನ ಸೊಪ್ಪು ಕಟ್ಟಿದ್ರೆ ಸ್ಪೆಷಲಿ ಒಕ್ಕಲ್ ಸ್ಟಪ್ಲರ್ ಹೊಡಿತಾವ್ರೆ. ಈಸಿ ಕೆಲಸ ಅಂತ ಹೇಳಿ ಅಕ್ಕ. ಅದು ಈಸಿನೇ. ಅಥವಾ ತೂತ ಮಾಡೋದ್ರ ಬದಲು ಈ ಥರ ಸ್ಟಪ್ನರಲ್ಲಿ ಮಾಡಿದ್ರೆ ನೀಟಾಗಿ. ಅಕ್ಕ ಇಲ್ಲಿ ನೋಡಿ ಗೈಸ್, ಇವಾಗ ನೋಡಿ ಹಿಂಗೆ ಮಾಡಿದೆ. ಇದು ನಿಂಗೆ ಬಿಟ್ರೆ ಚೆನ್ನಾಗಿರಲ್ಲ. ವಿ ಶುಡ್ ಹಂಗೆ ಇಲ್ಲಿ ಬಿಡ್ಬೇಕಾ? ಫ್ಲವರ್ಸ್ ಬರುತ್ತಲ್ಲ ಒಳಗಡೆ ಹೋಗುತ್ತೆ ಆಟೋಮೆಟಿಕ್ಲಿ. ಯಾವ ಫ್ಲವರು? ಆದ್ಮೇಲೆ ಇದಕ್ಕೆ ಇದು ಬಿಡ್ತೀನಿ ಹಿಂಗೆ. ಮತ್ತೆ ಫ್ಲವರ್ ಬಂದಾಗ ಒಳಗಡೆ ಓಕೆ. ಸೊ ನೋಡಿ ಈ ತರ ಫೈನಲ್ ಆಯ್ತು. ಈಗ ಇಲ್ಲಿ ಒಂದು ಪಿನ್ ಹಾಕ್ಬಿಟ್ರೆ ಅದೇನಲ್ಲ. ಬಟ್ ಈ ಚೇರ್ ನನಗೆ ಕಾಣಿಸ್ಬಾರ್ದು, ಅದಕ್ಕೆ ನನ್ನ ಹತ್ರ 2 ವೇಲ್ಸ್ ಇದೆ. ಯೂಸ್ ಮಾಡೋ ಏನೂ ಆಗಲ್ಲ ಅಲ್ವಾ? ಸೊ ನಾನು ಏನು ಅನ್ಕೊಂತಿದ್ದೀನಿ ಅಂದರೆ ಮಡಿ ಬಟ್ಟೆ ಯಾವ್ದು ಬೇಕಾದ್ರೂ ಇದಕ್ಕೆ ಈ ಥರ ಹಾಕೋಣ ಅಂತ ವೆಯ್ಟ್ ತೋರಿಸ್ತೀನಿ. ಹಿಂಗೆ ಬಂದು ನೋಡಿ ಗೈಸ್, ಇಲ್ಲಿ ಹಿಂದೆ ಹಿಂಗೆ ನರಿ ಬರುತ್ತೆ. ಹಿಂಗೆ ಇಲ್ಲಿ ನೋಡ್ರಿ, ಹಿಂಗೆ ಬಿಟ್ಬಿಡೋದು. ಪರವಾಗಿಲ್ಲ, ಮಂಗ ಸರ್ಕಸ್ ಮಾಡೋದು. ಪಿನ್ನೆ ಯಾಕೋ ಮೊಂಡಾಗೋಗೈತೆ. ನನ್ನಂಗಿದು ಮೊಂಡು ಪಿನ್ನ, ನನಗಿಂತ ಅಪ್ಪು ಮೊಂಡ. ನೋಡಿ ಗೈಸ್, ಇಲ್ಲಿ ಹಿಂಗೆ ಕೆಳಗಡೆ ಬಿಡೋಣ. ಇವತ್ತು ಏನು ಕಿತ್ತೋಗೈತೆ ಹೋಗಿ ಬಿಡ್ರಿ ಅಕ್ಕ. ಮೆಂತ್ಯ ಉರಿ ಹಾಕ್ತೀನಿ. ಮೆಂತ್ಯ ಬೆಳಿಗ್ಗೆ ಅಷ್ಟಲ್ಲಿ ಇದು ಬರುತ್ತೆ. ಬೆಳಿಗ್ಗೆ ಅಷ್ಟ ಬರಲ್ಲ, 3-4 ದಿನ ಜಾಲ್ರಿ ಬರುತ್ತಲ್ಲ ಊರ್ ಕಡೆ ಎಲ್ಲ, ಆ ಥರ ಜಾರ್ಲಿ ಬೇಕು ನನಗೆ ಇಡಕ್ಕೆ. ಗಣೇಶನ್ ತುಂಬಾ ಇಷ್ಟ ಅದು. ಇದು ಬರುತ್ತೆ ಗೊತ್ತಾ, ಕುರಿಪಿಕ್ಕೆ ಮೇಕೆಗಳದ್ದು ಪಿಕ್ಕೆಗಳು. ಆ ಕುರಿಪಿಕ್ಕೆ ಚೆನ್ನಾಗಿ ತರ್ದ್ಬಿಟ್ಟು ಅದೇನೋ ಮಾಡ್ತಾರಲ್ಲ ಹಿಂಗೆ. ಇವಾಗ ನೋಡು ಕಾಣಿಸಲ್ಲ ಅಲ್ವಾ? ನೋಡಿ ನೋಡಿ ಗೈಸ್, ಸಿಂಪಲ್ ಒಂಥರ ಇದು ನರ್ಗೆ ಬಂದಂಗೆ ಬರ್ತೈತೆ ಹಿಂಗೆ ಶೇಪ್ ವೇರ್. ನಂಗೆ ಏನು ಗೊತ್ತಾ, ನನ್ನ ಮಕ್ಳು ಹುಚ್ಚೋ ಇಲ್ಲ ಅಂದ್ರೆ ಸಾಕಪ್ಪ. ರಾತ್ರಿ ಹಾಕ್ಬಿಟ್ಟು ಹೋಗಿರು ಬೆಳಗ್ಗೆ ಬರೋಷ್ಟೊತ್ತಿಗೆ. ಸುಮ್ಮನೆ ಇರಿಯಾಕ ನೀವು ಎದುರಿಸ್ಬೇಡಿ. ಎದುರಿಸೋದಲ್ಲ, ಅವ್ರಿಬ್ರು ನಿನ್ನ ರೂಮಲ್ಲಿ ಕೂಡ ಎದುರಿಸ್ತಾರಪ್ಪ. ನಾನು ಅವ್ರಿಬ್ರು ಸೇಫಾಗಿ ನಿನ್ನ ರೂಮಲ್ಲಿ ಕೂಡ. ಬಟ್ ಇದೊಂದು ಚೂರಿಗೆ ಮುಂದೆ ಬಂತಲ್ಲ, ಹೂ ಬಿಟ್ಟರೆ ಸರಿ ಹೋಗುತ್ತಾ? ಸರಿ ಹೋಗುತ್ತೆ ಗೈಸ್ ನೋಡಿ, ಫೈನಲಿ ಡೆಕೋರೇಷನ್ಗೆ ಇಷ್ಟ ಬಂತು. ಅಂದ್ರೆ ಗಿಂಚೆ ಎಲ್ಲ ಹಾಕೋಷ್ಟೇ. ಬೇಕಂದ್ರೆ ನೀನು ಇನ್ನೂ ಒಂದು ಬೇಕಂದ್ರೆ ಅಷ್ಟು ನಿಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಂದ ಬೇಲ್ಗೆ ಪಿನ್ ಹಾಕೋದನ್ನು ಸೇರಿಸಿ. ಓಕೆ, ಈಗ ಬಿಡ್ತೀನಿ. ಇದು ಅದಲ್ಲ ಮುಂದೆ ಅದು ಇದಾಗ್ತಾ ಇದೆ ಅಂದ್ರೆ ಬೇಲಿ ಪಿನ್ ಹಾಕು ಒಂದೇ ಇಲ್ಲ ಬಿಡ್ಬೇಕಿತ್ತು. ಗೈಸ್ ಇಲ್ಲಿ ನೋಡಿ, ಸದ್ಯಕ್ಕೆ ಇಷ್ಟು ಮಾಡಿದ್ದೀನಿ. ನಮ್ಮ ಕಿಯಾ ಅವನಲ್ಲ, ಇವನಲ್ಲ. ಥೂ, ಅವನಿಂದ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ. ಇದೆಲ್ಲ ನರ್ಗೆ ಥರ ಎಲ್ಲ ಹಾಳು ಮಾಡ್ಬಿಟ್ಟ. ಹೆಂಗೆ ಗೊತ್ತಾ, ಬಾಳೆಕಂದು ಕಟ್ಟಕ್ಕಾಗಿಲ್ಲ. ಯಾಕೆಂದ್ರೆ ಚಿಕ್ಕ ಮೇಲು ಕಟ್ಟರು, ಕೆಳಗಡೆ ಅಲ್ಲ, ಕೆಳಗಡೆ ಮುಟ್ಟಿ ಮೇಲ. ಸೊ ಇವಾಗ ಟೈಮ್ ವೇಸ್ಟ್ ಮಾಡಿದೆ. ಈ ಬೇವರ್ಸಿ ನನ್ನ ಮಗ ಎಂಥ ಎಲೆ ಕೊಟ್ಟವನು ನೋಡು. ಬರುತ್ತೆ ನನ್ನ ಬೈಕ್ ಸರಿಯಾಗಿ ವಿಡಿಯೋ ನೋಡ್ತಾ ಇದ್ರೆ ಅವ್ನಿಗೆ ಗೊತ್ತಾಯ್ತೆ. ಬಾ 3rd ಕ್ಲಾಸ್ ನನ್ನ ಮಗ ಅಲ್ಲ. ಏನಕ್ಕೆ ತಗೊಳೋದು ನಾವು ಎಲೆಗಳನ್ನ? ಗೊತ್ತು ತಾನೆ ಅವನಿಗೆ ಹಬ್ಬದಲ್ಲಿ ಏನಕ್ಕೆ ತಗೋತೀವಿ ಅಂತ. ಯಾಕೋ ನಿಮ್ದು ಏನೋ ಒಂಥರ ನೋಡಿ, ಇದು ಎಲೆ. ನಾನು ಎಕ್ಷಿತು ಕೆತ್ತೀನಿ ಇವಾಗ ಅವನಿಗೆ. ಸುಮ್ಮನೆ ಇರಬೇಕು ನೋಡಿ. ಫಸ್ಟು ಈ ಥರ ಎಲೆ ಹಾಕೊಬೇಕು ನೀವು, ಆಯಿತಾ? ಎಲೆ ಇಟ್ಬಿಟ್ಟು ಈಚೆ ಇರೋದೆಲ್ಲ ಮುಟ್ಬೇಡಿ. ದೇವ್ರ ಮನೇಲಿ ಇರೋದು ಅರ್ಶಿನ ಕುಂಕುಮ ತಗೊಳ್ಳಿ. ಒಂಚೂರು 2 ಸೈಡ್ ಇಡಿ.
ದೇವ್ರೆ ಎಲ್ಲ ಒಳ್ಳೇದಾಗಲಿ ಕಣಪ್ಪ. ಆ್ಯಕ್ಚುಲಿ ನಾನು ಬೇಯಿಸ್ದಕ್ಕೆ ಇಡೋಣ ಅಂದ್ಕೊಂಡೆ ಇಲ್ಲಿಗೆ, ಬಟ್ ಸ್ವಲ್ಪ ಇತ್ತು. ಹೆಂಗಿದ್ರು ಅಕ್ಕಿ ಯೂಸ್ ಮಾಡ್ಕೋತೀವಲ್ವ ನಾವು ತಿನ್ನೋಕ್ಕೆ. ಅದಕ್ಕೆ ಇಲ್ಲಿ ನೋಡಿ, ನಾವು ತಿನ್ನೋಕ್ಕೆ ಬುಲೆಟ್ ರೈಸು ಸಣ್ಣ ಅಕ್ಕಿ ಅದನ್ನೇ ಹಾಕ್ತಾ ಇದ್ದೀನಿ. ಅಕ್ಕಿ ಜೊತೆ ಸ್ವಲ್ಪ ತೊಗರಿಬೇಳೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಾನು ಮೇಲೆ ಹಾಕೋತೀನಿ ತೊಗರಿಬೇಳೆನ, ಸ್ವಲ್ಪ ಕಾಣಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ನೋಡಿ ಅಕ್ಕ, ಸಾಕಲ್ವಾ ಅಕ್ಕ? ಸಾಕು ಜಾಸ್ತಿ ಹಾಕ್ಬಿಡ. ಈ ಥರ ನೀವು ಅಕ್ಕಿ ಹಾಕ್ಕೊಳ್ಬೇಕು. ಬಾಯಿ ಕಡೆ ನೋಡಿ, ಈ ಥರ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಇಷ್ಟು ತೊಗರಿಬೇಳೆ, ಇಷ್ಟ ಆಯ್ತಾ ಅಕ್ಕ? ನೋಡಿ ಸಾಕಲ್ವಾ? ಇಷ್ಟಾದ್ಮೇಲೆ ಗೈಸ್, ಇದ್ರ ಪಕ್ಕ ನೀವು ಎಲೆಡ್ಗೆ ಇಡಲೇಬೇಕು. ಇದು ಶಾಸ್ತ್ರ ಅಂತೆ, ನನಗೂ ಬೇರೆಯವ್ರು ಹೇಳಿದ್ದು. ಹಿಂದೆ ಮುಂದೆ ಎರಡು ತೆಗೆದು ಇಳ್ಳೆದೆಲೆಯಲ್ಲಿ ಏನಂತಾರೆ ಅದಕ್ಕೆ, ತುದಿ ತೊಟ್ಟು ಎರಡು ತೆಗೆದು ಇಟ್ಟು ಅಲ್ಲಿ ಇಡಬೇಕು. ಇದು ನಾನು ಅವತ್ತು ಡಿಮಾರ್ಟಿಂದ ತಂದಲ್ಲ ಗೈಸ್, ಅದನ್ನು ತಗೊತಿದ್ದೀನಿ. ಇಲ್ಲೊಂದು ಇಡ್ತೀನಿ. ಎರಡೇ ಆಗೋದು ಅಕ್ಕ, ಹಿಂಗೆ ಇಡ್ಬೋದಲ್ವ ಈ ಕಡೆ. ಫಸ್ಟ್ ಗೌರಿನ ಇಡೋಣ, ಆಮೇಲೆ ಗೊತ್ತಾಗುತ್ತೆ. ಸೊ ಇಷ್ಟು 2 ಪ್ಲೇಟ್ ಸಾಕು, ಇದೊಂದು ಪ್ಲೇಟ್. ಆಮೇಲೆ ಗೈಸ್ ಏನು ಗೊತ್ತಾ, ಈ ಕಡೆ ಫ್ರೂಟ್ಸ್ ಇಡ್ತೀನಿ. ಗಣೇಶ ಈ ಕಡೆ ಕೂರ್ಸೋದ್ರಿಂದ ನಾನು ಈ ಕಡೆ ಗಣೇಶ, ಈ ಕಡೆ ಗೌರಿ ಇರುತ್ತೆ. ಸೊ ಅದಕ್ಕೆ ಈ ಕಡೆ ಗಣೇಶನ್ಗೆ ಕಜ್ಜಾಯ ಅದೇನೇನೋ ಇರ್ತಲ್ಲ, ಮೋದಕ ಎಲ್ಲ ಈ ಕಡೆ ಇಡೋಣ. ಇಲ್ಲಿ ಯಾರಿಗಪ್ಪ ಗೌರಿಗೆ ಫ್ರೂಟ್ಸು ಎಲ್ಲ ಈ ಕಡೆ ಇಡ್ಬೋದು. ಪ್ರತಿ ಒಂದು ಏನೇನೈತೆ ಎಲ್ಲದನ್ನು ಇಡ್ತೀನಿ ಗೈಸ್. ಈಗಲೇ ಇಟ್ಬಿಟ್ಟು ಫುಲ್ಲು ಮಲಗಿರ್ತೀನಿ. ದೇವ್ರ ದೀಪ ಎಲ್ಲ ನೀಟ್ ದೇವ್ರ ಮನೆಲ್ಲ ರೆಡಿ ಮಾಡಿ ಬೆಳಿಗ್ಗೆ ಎದ್ದು 5 ಗಂಟೆಗೆ ಎದ್ದು ಇಡೀ ಮನೆಯೆಲ್ಲ ಕಸ ಗುಡಿಸಿ ಮತ್ತೆ ಎಲ್ಲ ಮಾಡಿ ಆಮೇಲೆ ಕರೆಕ್ಟಾಗಿ 6 ಗಂಟೆಗೆ ಪೂಜೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಈಗ ಫ್ರೂಟ್ಸ್ ಎಲ್ಲ ತಂದಿದ್ದೀನಲ್ಲ, ತುಂಬೋಣ ಬನ್ನಿ. ಫಸ್ಟ್ ತಿಂಡಿನ ತುಂಬಿಡೋದ? ಅದು ಏನು ಗೈಸ್, ಏನು ಗೊತ್ತಾ, ನಾವೇನು ತಂದಿಲ್ಲ, ಎಲ್ಲ ರೆಡಿಮೇಡ್ ಗೈಸ್. ಏಯ್ ಹೊಡಿತೀನಿ ಮಗನೆ, ಬಾ. ನೋ ಬಂಗಾರ, ನೀನು ಕಾಲಿಗೆ ಬೇಕಾದ್ರೆ ಬಿದ್ದೋಯ್ತೀನಿ ಅಲ್ಗಾನು. ವಯಸ್ಸಿದ್ರ ಒಳಗಡೆ ತುರುಕ್ತಾನೆ, ಹೊರಟೋಗ್ತಾನೆ. ಎಲ್ಲನೂ ಹಾಕಲ್ಲ, ಸ್ವಲ್ಪ ಸ್ವಲ್ಪ ಇಡ್ತೀನಿ ಅಲ್ವಾ ಅಕ್ಕ? ಹೌದು, ಕುತ್ಕೊಂಡ್ಬಿಡು, ನನಗೆ ಹೊಡಿತೀನಿ ಮುದ್ದು. ಆದರೂ ಅಕ್ಕ ನನಗೆ ಮನೇಲೇ ಮಾಡಬೇಕು ಎಲ್ಲ, ಆವಾಗಲೇ ಚಂದ. ಅದು ಯಾವಾಗ ಗೊತ್ತಾ, ನಾವು ಫುಲ್ ಫ್ರೀ ಇರಬೇಕು. ನಮ್ಮಮ್ಮ ಇವತ್ತಿನವರೆಗೂ ಇದ್ದು ಇವತ್ತು ಹೋಗೋವ್ರೆ ಊರಿಗೆ. ಏಕೆಂದರೆ ಅಲ್ಲಿ ಎಲ್ಲ ಮಾಡಬೇಕಲ್ವಾ. ಮಗನೇ ಮೂಸು, ನಂಗೆ ಏನು ಬೇಜಾರಿಲ್ಲ, ಆದರೆ ತಿನ್ಬೇಡ ಕಣಮ್ಮ. ನಾಯಿ ನಾರಾಯಣ ಅಕ್ಕ, ಏನಾಗಲ್ಲ. ಪೂಜೆ ಆಗೋವರೆಗೂ ನನಗೂ ಭಯಪ್ಪ ಅವೆಲ್ಲ. ನಾನು ಇದು ಚಕ್ಲಿ ತಂದಿದ್ದೆ, ಮತ್ತೆ ಇದು ನುಪ್ಪಟ್ಟು ತಂದಿದ್ದೆ. 10 ರೂಪಾಯಿ ತೋರಿಸು ಹಾಕ್ಬೇಕಾದ್ರೆ. ಇಲ್ಲೇ ನಮ್ಮ ವರ್ಷಮ್ಗೆ ಕರ್ಕೊಂಡು ಹೋಗಿ ಆಯ್ತಾ. ಇದು ನುಪ್ಪಟ್ಟು ತಂದಿದ್ದೆ. ಮುರಿದೋಗಿರೋದು ಇಡಬಾರ್ದು. ಇದೊಂದು ಇಷ್ಟು ಇಡ್ತೀನಿ. ಅದಾದಮೇಲೆ ಕೋಡ್ಬೇಳೆ, ನೀನು ಯಾವುದೂ ತಿನ್ನೋದಲ್ಲ ಬಂಗಾರ, ಹಂಗೆ ನೋಡ್ಬೇಡ, ನಂಗೆ ಬೇಜಾರಾಗುತ್ತೆ. ತುಪ್ಪದ ಕಜ್ಜಾಯ ತರಬೇಕಿತ್ತು ಅಕ್ಕ.
ಈ ಕೇಳಲಿಲ್ಲ, ತುಪ್ಪದ್ದು ಏನೋ ನಂಗೆ ಗೊತ್ತಿಲ್ಲ. ಸ್ಮೆಲ್ ಮಾಡಿದ್ರು ಗೊತ್ತಾಗಲ್ಲ. ಸ್ಮೆಲ್ಲು ಮಾಡಬಾರ್ದು ಇದೆಲ್ಲ ದೇವ್ರಿಗೆ. ದಯವಿಟ್ಟು ಬೇಜಾರಾಗ್ಬೇಡ ಮಮ್ಮಿ, ಏನೋ ನಿಂಗೆ ಕೊಡಲ್ಲ. ಕೊಡಲ್ಲ ಮನೆ ಅಪ್ಪ ತಿನ್ನಲ್ಲ ಬಿಡೋ ಅವೆಲ್ಲ ಅಭ್ಯಾಸ ಇಲ್ಲ. ಹೊಡಿತೀನಿ, ನಡಿಯ ಕಡೆಗೆ. ಫಸ್ಟ್ ಈ ಮೋದಕ ಇಟ್ಬಿಡ್ತೀನಿ. ಮೋದಕನೇ ಮೇನ್. ಮೋದಕ ಕಜ್ಜಾಯ, ಇದು ಕರ್ಜಿಕಾಯಿ. ನೀನು ಯಾವ ವಿಡಿಯೋಗಳು ನೋಡು ಮೋದಕ ಹೌದು ಇಟ್ಟೇ ಇರ್ತಾರೆ. ನಾನು ಅದನ್ನೇ ಅದಕ್ಕೋಸ್ಕರ. ಆ್ಯಕ್ಚುಲಿ ನಾನು ಹೋದ ವರ್ಷ ನಿಜವಾಗ್ಲೂ ಸುಳ್ಳು ಹೇಳೋದು ಏನಕ್ಕೆ ನಿಮಗೆ, ಮೋದಕ ಇಟ್ಟಿರಲಿಲ್ಲ ನಾನು. ಹೋದ ವರ್ಷ ಕರ್ಜಿಕಾಯಿ ಇಟ್ಟಿದ್ದೆ. ಕರ್ಜಿಕಾಯಿ ಇಟ್ಟಿದ್ಯಾ? ಈ ಮೋಮೋಸ್ ಥರ ಇದೆಯಲ್ಲ, ಇದೆ ಮೋದಕ. ಅದನ್ನೇ ಮುಂದೆ ಆದಷ್ಟು ಮುಂದೆನೇ ಇರೋದು. ಅದೇನೆ 5 ಇದು ಗೈಸ್, ಇದನ್ನೇ ಮೋದಕ ಅಂತ ಹೇಳೋದು. ಒಬ್ಬೊಬ್ಬರಿಗೆ ಗೊತ್ತಿರಲ್ಲ. ಓಹೋ ಕರ್ಜಿಕಾಯಿ ನೋಡವ ಹೆಂಗೈತೆ, ಒಳ್ಳೆ. ಅಂದ್ರೆ ಮನೆಯದು, ಅದು ಅವರೇ ಮಾಡಿರೋದು. ಸದ್ಯಕ್ಕೆ ಸಾಕು ಗೈಸ್. ನೋಡಿ, ಮೋದಕ 5 ಇಟ್ಟಿದ್ದೀನಿ, ಚಕ್ಲಿಯ 4 ಇಟ್ಟಿದ್ದೀನಿ, ನುಪ್ಪಟ್ಟು 5 ಇಟ್ಟಿದ್ದೀನಿ, ಕೋಡ್ಬಳೆಗೆ 4 ಇಟ್ಟಿದ್ದೀನಿ, ಮತ್ತು ಕರ್ಜಿಕಾಯಿ 2, ಮತ್ತು ಸೈಡ್ಗೆ ಹೋಗು ಕಜ್ಜಾಯ 2 ಹಿಂಗಿಟ್ಬಿಡ್ತೀನಿ ಅಕ್ಕ. ಮೋದಕ ಮುಂದಕ್ಕೆ ಅದಂಗೆ. ಹಾಂ, ಇಷ್ಟು ಸುಮ್ಮನೆ ಇದೆಲ್ಲ ಮಿಕ್ಕಿ ತಿನ್ಬೋದಲ್ವಾ? ತಿನ್ನೋದಕ್ಕೆ ಅದೇನೇನಿಲ್ಲ, ತಿನ್ಬೋದು. ಅಪ್ಪು ತಿಂತಾನೆ ನೋಡ್ರಿ. ಸೊ ಗೈಸ್, ಇವಾಗ ನೆಕ್ಸ್ಟು ಫ್ರೂಟ್ಸ್ ಇಟ್ಬಿಡೋಣ. ಎಲ್ಲ ಒಂದೊಂದೇ ತಂದಿದ್ದೀನಿ, ಜಾಸ್ತಿ ತಂದಿಲ್ಲ ನಾನು. ಇದು ಬೇಕಾದ್ರೆ ಲಾಸ್ಟಲ್ಲಿ ಇಡೋಣ. ಓಕೆ, ನೋಡಿ, ಮೂಸಂಬೆ, ಆ್ಯಪಲ್, ಏನು ಸೀತಾಫಲ, ಏನು ಮರ್ಸೇಬು, ಆರೆಂಜ್, pomegranate. ಏಯ್ ನಡಿಯ ಕಡೆಗೆ. ಪೈನಾಪಲ್ ಒಂದು ಸೈಡ್ ಇಲ್ಲಾದರೂ ಗ್ರೇಪ್ಸ್, ಹುಡುಕ್ತಾ ಇದೆ, ಏನು ಸಿಗಲ್ಲ. ಹೋಗಿ ನಿಂತಿಲ್ಲ ಏನಾದ್ರು ತಿನ್ಲಿ ಬಂದ್ರೆ ಸೀತಾಫಲ ಚೆನ್ನಾಗಿರುತ್ತೆ, ದೇವ್ರಿಗೆ ಇಷ್ಟ. ದಾಳಿಂಬೆ ಇರಲ್ಲ, ಮತ್ತೆ ತೆಗೆದ್ಬಿಟ್ಟು ದಾಳಿಂಬೆನ ಹಾಕ್ಬೇಕು. ಇಡು ಎಲ್ಲ ಎಲ್ಲಮ್ಮ ಸೈಡ್ಗೋಗಮ್ಮ. ಇಲ್ಲಿ ಇಟ್ಬಿಡೋದು, ಇದು ಹಿಂಗೆ ಇಡ್ಬೋದಿತ್ತು. ಹಿಂದೆ ಸೈಡಲ್ಲಿ ಇಟ್ರಾಯ್ತು ಬಿಡು. ಗಣೇಶನ ಹಿಂದೆಗಡೆ ಮುಂದೆಗಡೆ ಇಡ್ಬೇಕಲ್ಲ. ಗಣೇಶನ ಹಿಂದೆಗಡೆ ಇಡಬಾರ್ದು, ಹಿಂಗಿಡ್ಬೇಕು. ಅಯ್ಯೋ ಸಾರಿ ಬಂಗಾರ. ಚೆನ್ನಾಗಾಯ್ತಾ? ಅವ ಅಕ್ಕ ಕೊಡ್ತಾಳಲ್ಲ ಅಕ್ಕ, ಇಂಥ ಎಲೆನೇ ಕೊಡಲ್ಲ ನೋಡ್ರಿ. ಇವೆಲ್ಲ ಎಷ್ಟು ಚೆನ್ನಾಗವೆ. ನಾನು ಆಯ್ಬಿಟ್ಟಿದ್ದೀನಿ ಚಿಕ್ಕ ಚಿಕ್ಕವೆಲ್ಲ. ನಾನು ಕಳ್ಸೋಕ್ಕೆ ಸಕ್ಕ ಚೆನ್ನಾಗಿರ್ಬೇಕು. ಕಳ್ಸಿದ್ದೆ ಆಗುತ್ತಾ? ಬೇರೆ ಬೇರೆ ಇಟ್ಟಿದ್ದೀನಿ ನೋಡು, ಚಿಕ್ಕ ಚಿಕ್ಕವೆಲ್ಲ ಒಂದೊಂದು ಚೆನ್ನಾಗಿರೋ. ನಾನು ನಿಮ್ಗೆ ಯಾವ ಥರ ಬೇಕು ಅಂತ ಗೊತ್ತಾಗಿಲ್ಲ. ಸಾಕ್ಬಿಡ್ರಿ ಇಷ್ಟು. ನಿಮ್ಮ ಅಮ್ಮ ದಾಸವಾಳ ಎಲೆ ಕಿತ್ಕೊಂಡಿದ್ದು. ಇದು ವಿಳೆದೆಲೆ ಇಲ್ಲ ಅಂದ್ರೆ ವಿಳೆದೆಲೆ ದಾಸವಾಳೆಲೆ ಆಗ್ಬೋದು, ಏನೂ ಆಗಲ್ಲ ಕಳ್ಸಕ್ಕೆ. ಆಮೇಲೆ ಮಾವಿನ ಎಲೆ ನಡಿ. ಅಯ್ಯೋ
ಅಯ್ಯೋ ಕಳಿಸಿ ಎತ್ಬಿಟ್ಟು ನಾನು ಹೂವು ಹಾಕ್ಬಿಡ್ಬೇಕಿತ್ತು ಮತ್ತೆ ನನಗೆ ಕಳ್ಸೋಕ್ಕೆ ಕುಂಕುಮ ಅಷ್ಟ ಕುಂಕುಮ ಮಾಡ್ತೇನಲ್ಲ ಅದೇ ಒಂದು ಖುಷಿ ಅದೊಂಥರ ಚೆನ್ನಾಗಿರುತ್ತೆ. ಅಯ್ಯೋ ಎಲ್ರೂ ಒಂದೊಂಥರ ಅಕ್ಕ. ನಮ್ಮ ಮಮ್ಮಿ ಕಾಯಿ ಇಡ್ತಾ ಇರಲಿಲ್ಲ, ಸೇಮ್ ನೀನು ಇಡ್ತೀಯಲ್ಲ ಆ ಥರ ಇಡ್ತಿದ್ರು. ಹಾಂ ಕಾಯಿ ಇಡ್ತಿರ್ಲಿಲ್ಲ. ಹಾಂ ಇವರು ಕಾಯಿ ಇಡ್ತಾರಲ್ಲ ಅದಕ್ಕೆ ನಾನು ಕಾಯಿ ಇಡ್ತೀನಿ. ಫಸ್ಟ್ ಟೈಮ್ ನಾನು ಪೂಜೆ ಮಾಡಬೇಕಾದ್ರೆ ಒಬ್ರ ಹತ್ರ ಮಾತಾಡ್ಕೊಂಡು ಮಾಡ್ತಿರೋದು. ನನಗೆ ದೇವ್ರ ಸಾಂಗ್ಸ್ ಇರ್ಬೇಕು ಗೈಸ್. ಇನ್ನೂ ಪೂಜೆ ಈಗ ಮಾಡ್ತಾ ಇಲ್ಲ ಗೈಸ್, ರೆಡಿ ಮಾಡ್ತಾ ಇರೋದು ಈಗ ಅಷ್ಟೇ. ಅದಕ್ಕೆ ಆದರೂ ನನ್ನ ಮಗ ಮಾತಾಡ್ತಿದ್ದ ಅವತ್ತು ರಾತ್ರಿ ನನ್ನ ಜೊತೆಲಿ ಪೂಜೆ ಮಾಡೋಕ್ಕೆ. ಹೂವು ನೋಡ್ದಾ ಒಂದೊಂದೊಂದೊಂದು ಬತ್ತೈತೆ ಬಾತು ಇದಕ್ಕೆ ಹೂವು ಅಂತೆ. ಮಾತು ಬರಕ್ ಮುಂಚೆನೆ ಇಷ್ಟು ಮಾತು ಬಂದಂದ್ಮೇಲೆ ಏನು ಮನೆ ಹಾಳು ಮಾಡುತ್ತಿದ್ದು. ಗೌಡ ಅಂತ ಏ ಸೋನೆ ಲೇ ಅಂತಾನೇನು. ಓ ಇದಾಗದೇ ಇಲ್ಲ, ಎಷ್ಟು ಹೇಳಿದ್ರು ಆಗಲ್ಲ. ಒಂಚೂರು ಇದು ಮಾಡಮ್ಮ. ಏನು ಆಗಲ್ಲ ಅಷ್ಟು ಆಗಲ್ಲ. ಹಿಂಸೆ ಜಾಸ್ತಿ ಹಿಂಸೆ ತಗೊಳಲ್ಲ ನಾನು. ಅದಕ್ಕೆ ಹೂವು ಬೇಕಲ್ಲ. ಇನ್ನ ಆಯ್ತಲ್ಲ ಒಂದು ಅದು ಒಂದ್ ಮಾರ್ ಸಾಕು. ಬಾಕ್ಲಿಗೆ ಇನ್ನಿಷ್ಟಿದೆಯಲ್ಲ ನೋಡ್ರಿ ನನ್ನ ಸುಳ್ಳಂದ್ರೆ ಹಂಗಲ್ಲಮ್ಮ. ಇದನ್ನ ಒಂಚೂರು ಎಕ್ಸ್ಪ್ಲೇನ್ ಮಾಡಮ್ಮ. ಎಕ್ಸ್ಪ್ಲೇನ್ ಮಾಡಾಕು. ಹೂವು ಎಷ್ಟಿದ್ರು ಎಕ್ಸ್ಪ್ಲೇನ್ ಮಾಡಿ. ಮೂರುವರೆ ಅದೇ ಜಾಸ್ತಿ ಆಗೋದು ಅನ್ಲಲ್ಲ ಯಪ್ಪ. ಈಗ ಎಲ್ಲಿ ಶಾರ್ಟೇಜ್ ಆಗುತ್ತೆ ನಿನಗೆ. ಇನ್ನು ಗಣೇಶನ ಬಿಲ್ ಹಾಕಬೇಕು, ಬಾಕ್ಲಿಗೆ ಬೇಕು. ಒಂಚೂರು ಹುತ್ತಕ್ಕೆ ಎತ್ಕೊಂಡೋಗಲ್ವಾ? ತುಕ್ಕೆ ಏನು ಸಾಮಾನ್ಕೆ ಹೋ ತಗೊಂಡವ್ರು ಸಾಕು. ಅದನ್ನ ಹೇಳ್ತಾ ಇರೋದು. ಅದೆಲ್ಲ ತುಂಬಿರ್ತಾರೆ. ಇಂಥ ನಾಟಕಕ್ಕೆ ಅಂದ್ಬಿಟ್ರೆ ಯಾರು ಇಲ್ಲ. ನನ್ನ ಮಗ ಸರಿ ಆಯ್ತು. ಈಗ ಸರಿ ಹೋಯ್ತು. ನಂಗೆ ಹೂವನ ಹೇಳ್ದ ತುಂಬಾ ದಿಂಡ ಕಟ್ಟಿದ್ದಾರೆ ಹೂವು. ಆ ಥರ ಹಾಕೋರು ಮುಡ್ಸಕ್ಕೂ ಹಿಂಸೆ. ದಿಂಡ ಕಟ್ಬಿಟ್ಟಿದ್ದಾರೆ. ನಡಿಯಪ್ಪ ಮಲಗಿಸ್ತೀನಿ ಯಕ್ಷಿತ್ ನಿನ್ನ ಫಸ್ಟು. ನಡಿ, ನಾನು ತಿರ್ಗಾ 4:05 ಗಂಟೆಗೆ ಎದ್ದೇಳಬೇಕು. ಕವಚಿ ನೋಡಿ ನೋಡುವೆ. ಆಯಿತು ಮಲ್ಕೊಂಡು ನೋಡುವೆ. ಓಕೆ ಬಾಯ್ ಮಾಡು ಅಕ್ಕಗೆ. ಗುಡ್ ನೈಟ್ ಹೇಳು. ಬೆಳಗ್ಗೆ ಸಿಗ್ತೀನಿ ನಾನು. ಅಪ್ಪು ಅಪ್ಪು ಬಿಟ್ರೆ ರಾತ್ರಿ ಇಡೀ ಹಿಂಗೆ ಕೂತಿರ್ತಾನೆ ಬೇಕಾದ್ರೆ. ಇಲ್ಲ ನೀವು ಅವಾಗಲೇ ಅಂದ ತಾನೆ ಹೋಗಿ ಯಾಕೆ ಮಲ್ಕೊಳ್ಳಿ ಅಂತ. ಬಂದ್ರ ಅಣ್ಣ ಬಂದಿಲ್ಲ ಇನ್ನು. ಫ್ಯಾಕ್ಟ್ರಿ ತಾನೆ ಅವರೇ ಬಂದಿಲ್ಲ. ಅವ್ರೇನು ಏನೋ ಮಾಡ್ತಾವ್ರೆ ಕೆಲಸಗಳು ಹಂಗೆ ಅಷ್ಟವೇ ಅವ್ರಿಗೆ. ಏಯ್ ಸರಿ ಬಾಯ್ ಅಕ್ಕ. ಬಾಯ್ ಬಿಡು ನೀನು. ತಿನ್ಕೊಂಡು ನಡಿಯಪ್ಪ. ಕೀ ನೋಡ್ದಾ ಇಲ್ಲೇ ಅಂತ ಹುಡುಕ್ತಾ ಇದ್ದೀನಿ ನಾನು. ಬಿಡಿ ಹೂವು ತರಬೇಕಿತ್ತು ಅಕ್ಕ, ಮರ್ತೆ. ಬಿಡಿ ಹೂವು ತರಬೇಕಿತ್ತು. ಮತ್ತೆ ದೇವ್ರ ಹತ್ರ ಇಡಕ್ಕೆ ಲೆಮನ್ ತಗೊಂಡ ಅನ್ಕೊಂಡೆ. ನೋಡಿ ಎಷ್ಟು ಸಕ್ಕತ್ತ ಕಾಣಿಸುತ್ತೆ. ಬಾಯ್ ಅಕ್ಕ, ಗುಡ್ ನೈಟ್. ಡೋರ್ ಕ್ಲೋಸ್ ಮಾಡ್ಬಿಡು. ಕ್ಲೋಸ್ ಮಾಡ್ಕೊಂಡು ಬಾ. ಬಾಗಿಲು ಹೂನಾರ ಹಾಕ್ಬಿಡ್ತೀನಿ. ತೋರಣ ಫಸ್ಟ್ ತೋರಣ ಹಾಕ್ಬಿಡೋಣ, ಆಮೇಲೆ ಹೂವು ಹಾಕ್ಬಿಡೋಣ. ನೋಡಿ ಪಾಪ ಅಕ್ಕ ಹೆಲ್ಪ್ ಮಾಡಿದ್ರು ನಮಗೆ ತೋರಣ ಹಾಕೋಕ್ಕೆ. ಈ ಭತ್ತಕ್ಕೆ ತೆಗೆದುಬಿಡೋಣ ಇವತ್ತು. ಹಬ್ಬ ಅಂದ್ರೆ ಗೊತ್ತಲ್ಲ ನಿಮ್ಗೇನೆ. ಎಷ್ಟು ಕೆಲಸ ಇರುತ್ತೆ ಅಂತ. ಈಚೆ ಸಿಗಬೇಕಣೋ ಇಲ್ವಾ? ಹಿಂಗ ಹಿಂಗೆ ಹಿಂಗೆ ಹಿಡ್ಕೊಂಬ. ಒಂಚೂರು ಕಟ್ತೀನಿ. ಒಂಚೂರು ಈ ಕಡೆ ಬಿಡು. ಕಟ್ಟಿದ್ರೆ ಮುಗೀತು. ಎಸ್ ಬಿಡಮ್ಮ. ಪೆನ್ ನೋಡ್ಬಿಟ್ಟವ್ರಾ? ಅಯ್ಯೋ ಕರ್ಮ. ಅಯ್ಯೋ ತಡಿಯಪ್ಪ ತಂದೆ, ನೀನು ಆಫ್ ಮಾಡು ಕ್ಯಾಮ್.
ಹಾಕೋಣ ಅಂದ್ಕೊಂಡೆ ಆಯಿತಾ, ಬಟ್ ಹೆಂಗೆ ಹಾಕೋದು ಇದು ಹಿಂಗೆ ಹಾಕೋಣ ಅಂದರೆ ಹಿಂಗೆ ಹಿಡ್ಕೊಂಬ ಇಲ್ಲಿ, ಹಿಂಗೆ ಹಾಕಿದ್ರೆ ಆಗ್ಬೋದಲ್ಲ, ಚೆನ್ನಾಗೈತೆ. ಬಟ್ ಹೆಂಗೆ ಟೈ ಮಾಡೋದು ಗೈಸ್ ನೋಡಿ, ಇಲ್ಲಿ ನೋಡಿ, ಇಲ್ಲಿಗೆ ಹಾಕಿ ಇಲ್ಲಿ ಪಿನ್ನ ಹಾಕಿ ಈ ಥರ ಫೈನೆಲ್ಲ ಹೂವು ಹಾಕಿದ್ವಿ. ಚೆನ್ನಾಗಿದ್ಯಾ? ಪಕ್ಕನ ಹಾಕ್ತೀನಿ ಅಂತ ಹೇಳಿದೆ. ಎಲ್ಲ ಕೊಡಿದೆ. ಇವು ಈ ಥರ ಹೂ ಬೇಕು ಅಂತಾನೆ ತಂದಿದ್ದು ಕೇಳಿ, ಗಟ್ಟಿ ಹೂ. ಅಲ್ಲಮ್ಮ, ಗಣೇಶನ್ಗೆಲ್ಲ ಹೂವ ಗಣೇಶನ್ಗೆ ನಾಳೆಗೆ ತರೋಣ. ರೆಡಿ ಹಾರ. ಪೂಜೆಗೆ ಹೂವ ಎಲ್ಲ ಒಂಚೂರು ಅದ್ರ ಹೂವು ಬೇಕು ತಾನೆ, ಹಿಂಗೆ ಹಾಕಿ ಒಂಚೂರು ಅಲ್ಲಿ ಇದೆಯಲ್ಲ, ಎರಡಕ್ಕೂ ಇದೆಯಾ ಗಣೇಶ? ನೋಡಿ ಒಂಚೂರು. ಇದು ಬಾಗ್ಲಿಗೆ ಒಂದು ಹಾರ ತಂದಿದ್ದು ನಾನು. ಪೂಜೆಗೆ ಇಟ್ಬಿಡು. ಪೂಜೆ ಸದ್ಯಕ್ಕೆ ಹಿಂಗೆ ಹಾಕಿದ್ದೀನಿ. ಇಲ್ಲಿ ಮಧ್ಯೆ ಅಪ್ಪು ಕೊಡ್ತೀನಿ ಬಿಸ್ಕೆಟ್ ನಿನಗೆ, ಹಿಂಗೆ ಹಾಕ್ಬಿಟ್ರೆ ಸಾಕಾಗ್ತಿತ್ತು. ಅಯ್ಯ ಚೆನ್ನಾಗಿ ಕಾಣಿಸ್ತಿತ್ತು. ಅಕ್ಕ ಇವಾಗ ಮೊಳೆ ತಗೊಂಡು ಹೋಗಿ ತಗೊಂಡ್ಬರ್ತಿದ್ದಾರೆ ಪೆಟ್ಟಾಗಿ. ಓಕೆ ನೋಡು, ಓಕೆನಾ? ನೀನು ಓಕೆ ಓಕೆನಾ? ಇದು ಕೊಡಿ ಪೆಟ್ಟಿ. ಅದೇನೆ ಇಲ್ಲಿ ಹೊಡಿತೀನಿ. ಓಕೆ, ಹೊಡಿ ಹುಷಾರು ಅಕ್ಕ, ಕೈ ಹಾಕು. ಹಿಂದಿಂದ ಹೊಡಿ, ಚಿಕ್ಕ ಕೈತೆ ದಪ್ಪ ಕೈತೆ ಅದು. ಅಯ್ಯೋ ಒಂದ್ಸಲ ಜೋರಾಗಿ ಪೆಟ್ಬಿಡಿ ಅಕ್ಕ, ಪದೇ ಪದೇ ಪೆಟ್ಬಿಡಿ, ಒಂದ್ಸಲ ಜೋರಾಗಿ ಪೆಟ್ಬಿಡಿ. ಅಲ್ಲೋ ಇದು ಮರ, ಹಂಗೆ ಜೋರ ಹೊಡಿಯೋಕ್ಕೆ. ಅದು ಮರ ತುಪ್ಪದ ದೀಪ ಹಚ್ಬೇಕು, ತುಪ್ಪ ಹಿಡ್ಕೊಂಡು ನಿಂತಿದ್ದೀನಿ. ಆಯ್ತಾ ಅಕ್ಕ? ಹೋಗಿ ನೀನು. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಫೈನಲ್ ಬಾಗಿಲು ಎಲ್ಲ ಮಾಡಿಟ್ಬಿಟ್ರೆ ಗೈಸ್. ಇದಲ್ಲದೆ ಇನ್ನೊಂದೆರಡು ಕೆಲಸಗಳೈತೆ, ತೋರಿಸ್ತೀನಿ ಏನು ಅಂತ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೀಪ ಹಚ್ಚಕ್ಕೆ ಸರಿ ಹೋಗುತ್ತೆ. ಅಲ್ಲಿಗೆ ಒಂದು ಮಾರು ಮಲ್ಲಿಗೆ ಹೋಗ್ಬೇಕು. ಮೊಳ 100 ರೂಪಾಯಿ, 150, 100. ಗೈಸ್ ನಾನು ಈ ಥರ ಮಾಡೋದು, ಸುಮ್ಮನೆ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಕಮೆಂಟಲ್ಲಿ ಪುಂಬೇಡಿ ಆಯಿತಾ? ದೇವ್ರದು ಹಿಂಗೆ ಮಾಡಿದ್ರು ದೇವ್ರದೇ ಅದು. ಸೊ ನೀವೆಲ್ಲ ಮಾಡ್ತಾರ ಅಂತ ಈಗ ಜನಗಳಿಗೆ ಅಲ್ಲ. ಶ್ರೀಲಂಕಾದಲ್ಲಿ ಬಿಗಿನಿ ಹಾಕೋತಾಳೆ, ಬೆಂಗಳೂರು ಬಂದು ಪೂಜೆ ಮಾಡ್ತಾಳೆ. ಏನು ನಮ್ಮ ಸೋನು ಒಂದು ಓದೈತಿಲ್ಲ ಅಂತ ಜನ. ಅದೇ ಮ್ಯಾಜಿಕ್. ಇಷ್ಟು ಸಾಕ್ಬಿಡು. ದೇವ್ರಿಗೆ ಅಕ್ಷತೆ ಕಾಳು, ಒಂಚೂರು ಅಕ್ಕಿ, ಒಂಚೂರು ಅರಿಶಿನ ಹಾಕ್ಬಿಟ್ಟು ಒಂಚೂರು ಒಣಗಾಕ್ಬೇಕು ಹಿಂಗೆ. ಆವಾಗಲೇ ಅದು ಎಲ್ಲ ಫುಲ್ಲು ಆರಕ್ಕೆ ಸಾಧ್ಯ. ಆಗ ಅಕ್ಷತೆಗಳು ಎತ್ಕೊಬೋದು. ಇವಾಗ ಆ್ಯಕ್ಚುಲಿ ಏನು ಗೊತ್ತಾ, ತೊಪ್ಪೆ ಸಿಕ್ಕಿಲ್ಲ ನಮಗೆ, ತೊಪ್ಪೆ ಸಿಕ್ಕಿಲ್ಲ ನಮಗೆ. ಸೊ ಈಗ ಏನು ಮಾಡಬೇಕು ಅಂತ ಅಂದರೆ, ತೊಪ್ಪೆ ಒಳಗಡೆ ಸಿಗಬೇಕು ಗರಿಕೆನ ಇದು. ಬಟ್ ನಾನು ಒಂದು ಐಡಿಯಾ ಕೊಡ್ತೀನಿ ನಿಮಗೆ, ಬನ್ನಿ ಗೈಸ್. ಏನು ಮಾಡಿ ಗೊತ್ತಾ, ಇಲ್ಲಿ ನೋಡಿ, ಅರಿಶಿನ ಹಾಕೊಂಬಿಡಿ. ಇಷ್ಟು ಸಾಕಾಗ್ತದೆ ಅರಿಶಿನ. ಅರಿಶಿನಕ್ಕೆ ಒಂಚೂರು ನೀರು ಸಾಕಿಷ್ಟು. ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಈ ಥರ ಮಾಡ್ಬೇಕು ನೋಡಿ. ಈ ಥರ ಮಾಡಿ ಚೆನ್ನಾಗಿ ಮಸಿಬೇಕು. ಉಂಡೆ ಕಟ್ಬೇಕು ಅದನ್ನ ಹಿಂಗೆ.
ಖುಷಿನೇ ಈಗ ನಮ್ಮ ಅಕ್ಕಂಗೆ ಇವೆಲ್ಲ ಹೆಂಗಪ್ಪ ಗೊತ್ತು ಅಂತ ಮನ್ಸಲ್ಲೇನೋ ಎಲ್ಲ ಗೊತ್ತು ಕಣೋ. 25 ವರ್ಷ ತುಂಬೈತೆ ನನಗೆ. ಯಾಕೆ ಹಂಗೆಲ್ಲ ಏಜ್ ರಿವೀಲ್ ಮಾಡಬಾರ್ದು ನೀನು. ಅಯ್ಯೋ ಇರೋದು ಹೇಳಿದ್ರೇನು, ಬೇರೆಯವ್ರ ಥರ ಏನು ಸುಳ್ಳು ಹೇಳ್ತೀವಾ? ಇರೋದು ಹೇಳ್ತೀವಿ. ನಮ್ಮ ನೋಡಿದ್ರೆ ಯಾರು ಅನ್ಸೋದೇ ಇಲ್ಲ, ಎಲ್ಲರೂ ಹೇಳ್ತಾರೆ ಯು ಲುಕ್ ಲೈಕ್ 24 ಅಂತ. ಬಟ್ ನಾವು ಬಿಲ್ಡಪ್ ತಗೊಳ್ಳಲ್ಲ, ಇರೋದು ಹೇಳ್ತೀವಿ. ನೋಡಿ ಹಿಂಗೆ ಹಾಕ್ಬಿಟ್ಟು ಗರ್ಕೆ ತಗೊಂಡು ಗರ್ಕೆಗೆ ಒಂಚೂರು ನೀರು ಉತ್ತರಿಸೋಣ. ನೋಡಿ ಇಷ್ಟು. ಅಯ್ಯೋ ಇದೇ ಉಂಟೋಯ್ತದಲ್ಲಪ್ಪ, ಅಷ್ಟೊಂದು ಗರ್ಕೆ ತಂದಿದ್ದೀವಿ ನಾವು. ಬಟ್ ಏನೋ ಒಂದು ಗಣೇಶ ಪಕ್ಕದಲ್ಲಿ ಇಡೋಕ್ಕೆ ನೋಡಿ ಇಷ್ಟು ಹಾಗೆ ಬಿಡ್ತು. ಏನು ಹೋಗಿ ಫೋಟೋಗ್ರಾಫರ್ ಆದ್ರೆ ಆಯ್ತು, ನೀನು ಫೋಟೋಗ್ರಾಫರ್ ಆಗ್ಬಿಡು, ಹೋಗಿ ಬಂದು ಮುಗಿಬಿಟ್ಟ ಅನ್ನಂಗೆ ಹಿಂದಕ್ಕೆ ಹೊರಬಿಡಲ್ಲ ಮುಂದಕ್ಕೆ ಹೊರಬಿಡಲ್ಲ, ಕ್ಲಿಕ್ ಮಾಡ್ತಾನೇ ಇರ್ತಾನೆ. ಎಂಡ್ ಮಾಡು ಅಕ್ಕ ವ್ಲಾಗ್. ಟಿಕ್ಕ ಮುಚ್ಕೊಂಡಿರು. ಇನ್ನೂ ಆಯ್ತಾ? ಇನ್ನೊಂದು 2 ನಿಮಿಷ ಆಯ್ತು ಅಷ್ಟೇ ಗೈಸ್. ಅದು 2 ನಿಮಿಷ ಮಾಡಲ್ಲ. ನೀವೆಲ್ಲ ಯಾಕೆ ಮಾಡ್ತಾ ಇದ್ದೀವಿ? ಆಫ್ ಮಾಡು ಗೈಸ್. ನೋಡಿ ಫುಲ್ಲು ದೇವ್ರ ಮನೆ ಎಲ್ಲ ಫುಲ್ ಸೆಟ್ ಆಫ್ ಆಯಿತು. ಈಗ ನೆಕ್ಸ್ಟು ನೋಡಿ ಇಷ್ಟು ಮಾಡಿದ್ದೀನಿ. ನಂಗೆ ಏನು ಗೊತ್ತಾ ಇಲ್ಲಿ ನೋಡಿ ಗೈಸ್, ಇವ್ನು ಹೆಂಗೆ ಮಾಡ್ತೀನಿ. ಯಾಕೆ ಬಂಗಾರ ಇಲ್ಲವ ಇಲ್ಲ ಅಡಿವ ಕಡೆ ಅಡಿಮ ಒಳಗಡೆ ಹೋಗಿ ನುಕ್ಕಿ 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 ಇದು ಮಾಡ್ತಿದ್ದಾನೆ ಅವನು. ಇದ್ರೊಳಗಡೆ ಜಾಗ ಐತಲ್ಲ. ಸೊ ನೋಡಿ ಇಲ್ಲಿ ಬೆಳ್ಳಿ ದೀಪ 2 ಇದು ಅರ್ಶಿನ ಕುಂಕುಮ ತುಪ್ಪಕ್ಕೆಲ್ಲ ಇಟ್ಬಿಡ್ತೀನಿ. ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಹಚ್ಚೋಕ್ಕೆ ಸರಿ ಹೋಗುತ್ತೆ. ಗಣೇಶ ಬಿಡೋವರೆಗೂ ಆರಬಾರ್ದು ದೀಪಗಳು, ಹಂಗೆ ನೋಡ್ಕೊಬೇಕು. ಅಪ್ಪ ದೇವರೇ, 10 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದ್ದು ಲಿಟ್ರಲಿ ಇವಾಗ 1:15 ಅನಿಸುತ್ತೆ. ಸಾಕಪ್ಪ. ನೋಡಿ ಗೈಸ್ ಇಷ್ಟು ಇಟ್ಟಿದ್ದೀನಿ. ಮತ್ತು ಇಲ್ಲೇನು ಗೊತ್ತಾ, ಇಲ್ಲಿ ಗಣೇಶ ಇಟ್ಟು ಇಲ್ಲಿ ಗೌರಿ ಇಟ್ಟು ಏನು ಒಂಚೂರು ಚಲೋಗೈತೆ. ಹೆಂಗೆ ಚೆಲ್ತಿದ್ದು ಹಾಕ್ಬೇಕಾದ್ರೆ ನೋಡಿಲ್ಲ, ಹೋಗ್ಲಿ ಬಿಡು, ಏನು ಮಾಡಕ್ಕ. ಅದ್ರ ಮೇಲೆ ಇಟ್ಬಿಡು ಅಷ್ಟೇ. ಎಷ್ಟು ಇದೆ ಪ್ಲ್ಯಾನಿಂಗು. ಇನ್ನು ಬೆಳಿಗ್ಗೆಗೆ ಗೌರಿಗೆ ಮಡ್ಲಕ್ಕಿ ಇಡೋದು ಬೇಜಾನಿದೆ ಗೈಸ್. ಸದ್ಯಕ್ಕೆ ಆಗಲ್ಲ. ಇಷ್ಟು ಎಲ್ಲ ನೀಟಾಗಿ ಮಾಡಿಟ್ಟಿದ್ದೀನಿ. ಅಕ್ಷತೆ ಕಾಳು ಇಟ್ಟಿದ್ದೀನಿ. ಪ್ರತಿಯೊಂದು ಮುಗ್ದಿದೆ ಗೈಸ್. ಟೈಮ್ ನೋಡಿ ನೀವೇ, ಸುಳ್ಳು ಹೇಳ್ತಿದ್ದೀನಿ ಅಂದರೆ 1:15. ಬೇಕಾದ್ರೆ ಗಡಿಯಾರ ತಿರುಗಿಸ್ಬಿಟ್ಟಿರ್ತಾರೆ ಅಂದ್ಕೊಂಡಿರ್ತಾರೆ. ಇಷ್ಟಾಯಿತು ನೋಡಿ. ಇನ್ನು ಇಷ್ಟಿದೆ. ಇದು ನನ್ನ ತಂಗಿಗೆ ಮಡ್ಲಕ್ಕಿ ಕೊಡೋಕ್ಕೆ ಅಂತ, ಅವಳಿಗೆ ಇದು ಬಾಗ್ನ ಕೊಡೋಕ್ಕೆ, ಇದು ಬಂದವ್ರಿಗೆ ಅಕ್ಷತ ಕುಂಕುಮ ಕೊಡೋಕ್ಕೆ. ಇಷ್ಟು ಮಡ್ಲಕ್ಕಿ ತುಂಬಕ್ಕೆ ಇನ್ನೂ ನಾಳೆಗೆ ಬೇಜಾನ್ ಕೆಲಸ ಆಗಿದೆ ಗೈಸ್. ಸದ್ಯಕ್ಕೆ ಸಾಕು, ಮಲ್ಕೊತೀನಿ, ನಿದ್ದೆ ಬರ್ತಿದೆ. ಇದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಬಾಯ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸೋನು ಶ್ರೀನಿವಾಸ್ ಗೌರ್ ಕಡೆಯಿಂದ. ಗೊತ್ತಿಲ್ದಂಗೆ ಬಂದು ನೋಡು ನಮ್ಮ ಮನೆ ಸುತ್ತ ರಂಗೋಲಿ ಬಿಡ್ತಾವ್ರೆ ಆಂಟಿ ಪಾಪ. ಫೈನಲಿ ಗೈಸ್ ಈ ಥರ ರಂಗೋಲಿ ಇದೆ. ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ಸ್ ಅಕ್ಕಪ್ಪ. ನಾನು ನನಗೂ ಹೇಳ್ಬಾರ್ದು ಅಂದ್ಕೊಂಡಿದ್ದೆ, ಸರ್ಪ್ರೈಸ್ ಆಗಿರಲಿ, ಅವಳಿಗೆ ಗೊತ್ತಾಗತ್ತೆ ಅಂತ. ಆದರೂ ಬುಡಿ ಕೈಯಾರೇನು ಬಿಟ್ಟಿಲ್ವಲ್ಲ. ಕೈಯಲ್ಲಿ ಬಿಟ್ಟಿರೋದು ಇಷ್ಟೇ. ಸರಿ ಬಾಯ್ ಅಕ್ಕ. ಥ್ಯಾಂಕ್ಸ್. ಗುಡ್ ನೈಟ್. ಪೂಜೆ ಆದ್ಮೇಲೆ ಕರಿತೀನಿ ಬನ್ನಿ. ಬಾಯ್.